ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರನ್ನೂ ನನ್ನ ಚಾನಲ್ಗೆ ಸ್ವಾಗತ ಮಾಡ್ತೀನಿ ರೀ. ಇವತ್ತು ನಾನು ಬತ್ತಿ ಬಗ್ಗೆ ಹೇಳಲಿಕ್ಕತ್ತೀನಿ. ಹೂ ಬತ್ತಿ ಈ ಅಧಿಕ ಮಾಸನಾಗ ಲಕ್ಷ ಬತ್ತಿ ಹಚ್ಚೋದು ಅಂತ ಇದು ಒಂದು ವೃತ. ಆದ್ರೆ ಬರೀ 1 ಲಕ್ಷ ಅಲ್ಲ, 1,08,000. ಯಾವಾಗ್ಲೂ ನಾವು ಜಪ ಮಾಡ್ಬೇಕಾರೆ 108 ಜಪ ಅಂತಾರೆ, 100ಕ್ಕೆ 8 ಬಡ್ಡಿ ಸಹಿತ ಅಂತಾರೆ. ಅದಕ್ಕೆ 1,08,000 ಬತ್ತಿಗಳನ್ನು ಹಚ್ಚಿದ್ರೆ 1 ಲಕ್ಷ ಅಂತ ಲೆಕ್ಕ ಬರ್ತದೆ. ಎಷ್ಟರ ಬತ್ತಿ ಹೇಳ್ತಾರಪ್ಪ ಸಾಕು ಅಂತ ಅಂದ್ಕೊಳ್ಬೇಡ್ರಿ. ಒಂದು ಸರಿ ನೀವು ಆಸಕ್ತಿಯಿಂದ ಇದನ್ನು ನೋಡ್ರಿ, ಯಾರಿಗೆ ಏನು ಅನ್ನಿಸ್ತದ ಆಮೇಲೆ ಕಮೆಂಟ್ನಾಗ ಹಾಕೋರಂತ. ಈಗ ಮಲ್ಲಿಗೆ ಹೂವಿನ ಕಾಲ. ಅಂಬರ್ ಮಲ್ಲಿಗೆ ಸಿಗ್ತದೆ, ಗುಂಡು ಮಲ್ಲಿಗೆ ಸಿಗ್ತದೆ. ಈ ಅಧಿಕ ಮಾಸನಾಗ ಯಾರು 1 ಲಕ್ಷ ಮಲ್ಲಿಗೆ ಹೂವಿನಿಂದ ಪರಮಾತ್ಮನ ಅಂದ್ರೆ ಪುರುಷೋತ್ತಮನ ಅರ್ಚನೆ ಮಾಡಿದರೆ ಅದು ಸಹಿತ ಭಾಳ ಶ್ರೇಷ್ಠ. ದಿನಕ್ಕೆ ಕನಿಷ್ಠ 4,000 ಹೂ ಅಂದರೆ ಆ ಲೆಕ್ಕದಲ್ಲಿ ತಗೊಂಡಾಗ ಅವಾಗ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ, ಪರಮಾತ್ಮನ ಧ್ಯಾನ ಮಾಡ್ತಾ ಆ ಹೂವಿನಿಂದ ಅರ್ಚನೆ ಮಾಡೋದು ಭಾಳ ಶ್ರೇಷ್ಠ. ಅದರಂಗೆ ನಾನು ಈ ಬತ್ತಿಗಳನ್ನ 6 ತಿಂಗಳದಿಂದ ನಾನು ಬತ್ತಿ ಮಾಡೋದಕ್ಕೆ ಶುರು ಮಾಡಿದ್ದೆ. 1,08,000 ಬತ್ತಿ ಆಗಲಿಕ್ಕೆ ನನಗೆ 6 ತಿಂಗಳು ಟೈಮ್ ತೊಗೊಂತು. ಏನಪ್ಪ ಬರೀ ಬತ್ತಿ ಬಗ್ಗೆನೇ ಹೇಳಲಿಕ್ಕತ್ತಾರಂತ ಅಂದ್ಕೋಬೇಡ್ರಿ, ಪೂರ್ತಿಯಾಗಿ ಕೇಳ್ರಿ. ಮೊದಲು 1,08,000 ಬತ್ತಿ ಈ ಹೂಬತ್ತಿ ಮಾಡಿ ಎಲ್ಲರಿಗೂ ದಾನ ಕೊಟ್ಟಿದ್ದೆ. ಆದರೆ ಯಾರೋ ಹೇಳಿದರು, ನೀವು ದಾನ ಕೊಡೋಕ್ಕಿಂತಲೂ ನೀವೇ ಹಚ್ಚಿದ್ರೆ ಇನ್ನೂ ಶ್ರೇಷ್ಠ, ಅದಕ್ಕೆ ನೀವು ಹಚ್ಚಬೇಕಾಗಿತ್ತು ಅಂತ ಹೇಳಿದ ತಕ್ಷಣ ಅದು ಒಂದು ಮನಸ್ಸಿನಲ್ಲಿ ಕೂತ್ಕೊಳ್ತು. ಈಗ ಅಧಿಕ ಮಾಸ ಈ ವರ್ಷ ಬರ್ತದೆ ಅಂದಾಗ ಈಗ ಒಂದು 6 ತಿಂಗಳ ಹಿಂದೆ ನನಗೆ ನೆನಪಾಯಿತು. ಸಾಧ್ಯ ಆ ನೆನಪಾಗಬೇಕಾದ್ರೆ, ಅದನ್ನು ಮಾಡಬೇಕಾದ್ರೆ ಪರಮಾತ್ಮನ ಪ್ರೇರಣೆಯಿಂದ ನನಗೆ ಇದನ್ನು ಮಾಡಬೇಕು ಅಂತ ಮನಸ್ಸಾತು. ಇದನ್ನು ಮಾಡಬೇಕಾದ್ರೂ ಒಂದು 6 ತಿಂಗಳನ್ನ ಮುಗಿಸ್ಬೇಕಾದ್ರೂ ನನ್ನೊಳಗೆ ನಿಂತು ಅವನೇ ಇದನ್ನು ನನ್ನ ಕಡೆಯಿಂದ ಮಾಡಿಸಿದ್ದು. ಯಾಕಂದ್ರೆ ನಾನು ಹೆಂಗೆ ಮಾಡಿದೆ, ಹೆಂಗೆ ಮುಗಿಸಿದೆ ನನಗೆ ಗೊತ್ತಿಲ್ಲ. ಆದರೆ ಬತ್ತಿ ಮಾಡುವಾಗ ಯಾವಾಗಲೂ ಭಗವಂತನ ಪರಮಾತ್ಮನ ನಾವು ಭಜನೆ ಮಾಡ್ಕೋತ ಅವನ ಹಾಡುಗಳನ್ನ ಹೇಳ್ಕೊತ ಮಾಡಿದ್ರೆ ಸ್ವಲ್ಪ ನಿಧಾನ ಸಾಕ್ತಿತ್ತು. ಆದರೆ ಭಾಗವತ ಕೇಳುವಾಗ, ಭಾಗವತ ಕೇಳ್ತಾ ನಾನು ಮಾಡಿದಾಗ ಇಷ್ಟೊತ್ತು ನಾನು ಮಾಡಿದ್ದೆ ಅಂತ ಗೊತ್ತಾಗಲಿಲ್ಲ. ಅಷ್ಟು ಇದು ಲಘು ಲಘುನೂ ಸಾಕ್ತಿತ್ತು. ಮತ್ತು ಭಗವಂತನ ಅವನ ಭಾಗವತ ಕೇಳೋದ್ರಿಂದ, ಅವನ ಚರಿತ್ರೆ ಕೇಳೋದ್ರಿಂದ ಮನಸ್ಸಿಗೆ ಆ ಲೋಕದಾಗ ಹೋದಂಗಾಗಿರ್ತದೆ. ನಾವು ಹೆಂಗೆ ಮಾಡೀವಿ ಅಂತ ಏನೂ ಗೊತ್ತಾಗಂಗಿಲ್ಲ. ಇದು ನನ್ನ ಸ್ವಂತ ಅನುಭವ. ನನಗೆ ಇಷ್ಟು ಮಾಡಿ ಮುಗಿಸೀನಿ ಅಂದರೆ ನನಗೆ ಅಷ್ಟು ಆಶ್ಚರ್ಯ. ನಾ ಮಾಡಲಿಲ್ಲ, ಭಗವಂತ ನನ್ನೊಳಗಿದ್ದು ಮಾಡಿಸ್ಯಾನ. ಇಷ್ಟು ಬತ್ತಿ ಎಲ್ಲ ಮನೆ ದೇವರಿಗೆ ಬೆಳಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮನೆ ಒಳಗೂ ಬೆಳಗಿ ಅಲ್ಲದೆ ರಾಮ, ಕೃಷ್ಣ, ವೆಂಕಟರಮಣ, ವಿಠ್ಠಲ, ಸತ್ಯನಾರಾಯಣ, ನಾರಾಯಣ ಅವನ ರೂಪದ ಯಾವ ದೇವಸ್ಥಾನ ಇದ್ದರೂ ಅಲ್ಲಿ ಹೋಗಿ ಬೆಳಗಿ ಬರಬೇಕು. ಅವನ ಅಂಗಳದಲ್ಲಿ ಬೆಳಗಿದ್ರೂ ಸಾಕು. ಈ ಬತ್ತಿ ಮಾಡಬೇಕಾದ್ರೂ ಸಂಕಲ್ಪ ಮಾಡಿಕೊಂಡು ಶುರು ಮಾಡಬೇಕು. ಅವಾಗ ಹೆಂಗೆ ಬತ್ತಿ ಮಾಡಿ ಮುಗಿಸ್ತೀವಿ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಈ ಅಧಿಕ ಮಾಸ ಬಿಟ್ಟು ಇನ್ನು ಮುಂದೆ ಬರುವ ಅಧಿಕ ಮಾಸಕ್ಕೆ ಯಾರಿಗೆ ಈ ಲಕ್ಷ ಬತ್ತಿ ಹಚ್ಚಬೇಕು ಅಂತ ಆಸಕ್ತಿ ಇರ್ತದೋ ಅವರಿಗೆ ಸಮಯ ಎಷ್ಟು ಬೇಕಾಗ್ತದೆ, ಎಷ್ಟು ದಿವಸನಾಗ, ಎಷ್ಟು ವರ್ಷನಾಗ ನಾ ಮಾಡ್ತೀನಿ ಅಂತ ಅವ್ರಿಗೆ ಅನ್ನಿಸ್ತದೆ. ಅವರು ಆವಾಗ ಸಂಕಲ್ಪ ಮಾಡಿಕೊಂಡು ಬತ್ತಿ ಮಾಡಲಿಕ್ಕೆ ಶುರು ಮಾಡಿ ಆ ಅಧಿಕದಲ್ಲಿ ಈ ಮನೆಯ ಸದಸ್ಯರೆಲ್ಲರೂ ಸೇರಿ ಪುರುಷೋತ್ತಮನ ಮುಂದೆ ದೀಪವನ್ನು ಬೆಳಗಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಮನಸ್ಸಿನೊಳಗೆ ಹಂಗೆ ಮಾಡಬೇಕು ಅಂತ ಪ್ರೇರಣೆ ಮಾಡೋನು ಅವನೇ, ಅದನ್ನು ನಡೆಸಿಕೊಡೋನು ಅವನೇ. ನಾವು ಸುಮ್ಮನೆ ನಮಗೆ ಹೇಳಿಕೊಳ್ಳೋ ಅಭ್ಯಾಸ ಆಗಿರ್ತದೆ, ಆದರೆ ಅವನ ಪ್ರೇರಣೆ ಇಲ್ಲದೆ ಯಾವುದು ನಡೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಬತ್ತಿ ಮಾಡಿಟ್ಟಿದ್ದೆ. ನನ್ನ ಮೊಮ್ಮಕ್ಕಳು ಅವುಗಳನ್ನು ಎಣಿಸಿ ಗುಂಡು ಗುಂಡಾಗಿ ಮಾಡಿ ಡಬ್ಬಾದಲ್ಲಿ ಹಾಕಿ ಇವತ್ತು ನನ್ನ ಮೊಮ್ಮಗಳು ನಿಮಗೆ ತೋರಿಸ್ತಿದ್ದಾಳೆ, ನೋಡ್ರಿ. ನಮಸ್ಕಾರ ರೀ. ನಮ್ಮ ಅಜ್ಜಿ ಅಧಿಕ ಮಾಸನಾಗ ಬೇರೆ ಬೇರೆ ಥರ ಬತ್ತಿ ಮಾಡೋದು ಹೇಳ್ಕೊಟ್ಟಾರ್ರಿ. ನೀವು ನೋಡಿರಿ. ಇಲ್ಲಿ 1,08,000 ಬತ್ತಿ ಅವ. ಇದನ್ನು ನಾವು ಬಾಲ್ ಹಂಗೆ ಮಾಡಿಟ್ಟಿರೋದ್ರಿಂದ ನಮಗೆ ತೆಗಿಲಿಕ್ಕೂ ಈಸಿ ಮತ್ತು ಹಚ್ಚಲಿಕ್ಕೂ ಈಸಿ ಆಗ್ತದೆ. ಬಿಡಿಸ್ಕೊಂಡಾಗ ಹಿಂಗೆ ಕಾಣಿಸ್ತದೆ ನೋಡ್ರಿ, ಎಷ್ಟು ಚಂದ ಕಾಣಿಸ್ಲಿಕ್ಕತ್ತಾವ, ಎಷ್ಟು ದೊಡ್ಡದು ಮತ್ತು ಉದ್ದದ್ದವ. ಇದು ಜೋಡಿಸಿದ್ದೆ ಅದ. ನೀವು ಇದನ್ನು ತುಪ್ಪನಾಗ ನೆನೆಸಿ ಬತ್ತಿ ಹಚ್ಬೋದು. ಹಿಂಗಿರೋ ಬತ್ತಿ ನಾವು ಎಣಿಸಿ ಬಾಲ್ ಮಾಡಿ ಇಟ್ಟೀವಿ.
ನಮ್ಮ ಅಜ್ಜಿ ಇಷ್ಟು ಶ್ರಮಪಟ್ಟು ಮಾಡ್ಯಾರ, ಅದಕ್ಕೆ ನಾವು ಸ್ವಲ್ಪ ಸಹಾಯ ಮಾಡೀವಿ. ನಾವು ಈ ರೀತಿ ಸಹಾಯ ಮಾಡ್ತೀವಿ. ನಮ್ಗೆ ರಜಾ ಬರಲಿ ಅಂತ ನಮ್ಮ ಅಜ್ಜಿ ಕಾಯ್ತಿದ್ರು. ನಾವು ಅವ್ರಿಗೂ ಎಣಿಸ್ಲಿಕ್ಕೆ ಈಸಿ ಆಗ್ತದಂತ ನಾವು ಹುಡುಗರು ಸೇರಿ ಇದನ್ನು ಎಣಿಸಿಟ್ಟಿವ್ರಿ. ಸರ್ವಂ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.